ಒಣಗಿದ ಹೂಗಳನ್ನ ಬಿಸಾಕೋ ಮುನ್ನ ಒಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ನೋಡಿ. ಇದರಿಂದ ಆಗುವಂತಹ ರಿಸಲ್ಟ್ ಅನ್ನ ನೋಡಿದ್ರೆ ಖಂಡಿತವಾಗಿಯೂ ನಿಮ್ಗೇನೆ ಶಾಕ್ ಆಗುತ್ತೆ. ಜೊತೆಗೆ ಇದರಿಂದ ಬಹಳಷ್ಟು ಹಣದ ಉಳಿತಾಯವಾಗುತ್ತೆ. ಇದೇ ರೀತಿಯ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳು ನಿಮ್ಗಾಗಿ ಇದೆ ಫ್ರೆಂಡ್ಸ್. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮನೆ ಅಂತ ಹೇಳಿದ ಮೇಲೆ ಸೊಳ್ಳೆಗಳಿರೋದು ಕೂಡ ಸಹಜನೇ. ಆದರೆ ಈ ಒಂದು ಸೊಳ್ಳೆಗಳಿಂದ ನಾವು ಹೇಗೆ ಮುಕ್ತಿಯನ್ನ ಪಡಿಬೇಕು ಅಂತ ಕೇಳಿದ್ರೆ ನೀವು, ಸೊ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಅನ್ನ ಬಳಸೋ ಅವಶ್ಯಕತೆ ಇಲ್ಲ. ನೀವು ನ್ಯಾಚುರಲ್ ಆಗಿನೇ ಮನೆಯಿಂದ ಸೊಳ್ಳೆಗಳನ್ನ ಓಡಿಸ್ಕೊಳ್ಬಹುದು. ಅದಕ್ಕಾಗಿ ಫಸ್ಟ್ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಅದಕ್ಕೆ ಸ್ವಲ್ಪ ನೀವು ಕೊಬ್ಬರಿ ಎಣ್ಣೆಯನ್ನ ಸೇರಿಸ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ನೀವು ಈ ಬೇವಿನ ಎಲೆಗಳಿರುತ್ತೆ ನೋಡಿ, ಬೇವಿನ ಎಲೆಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದು ಒಂದು ರಸವನ್ನ ಬಿಡಬೇಕು. ಸೊ ನೆಕ್ಸ್ಟ್ ಏನ್ ಮಾಡಿ ನೀವು ಅದಕ್ಕೆ ಪಚ್ ಕರ್ಪೂರ ಅಂತ ಹೇಳಿ ಬರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಯಾವ್ದಾದ್ರು ಕರ್ಪೂರ ಆದ್ರೂ ಓಕೆ. ನೆಕ್ಸ್ಟ್ ಏನ್ ಮಾಡಿ ಅದನ್ನ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದನ್ನ ನೀವು ಒಂದು ದೀಪದಲ್ಲಿ ಹತ್ತಿ ಬತ್ತಿಯನ್ನ ಮಾಡಿ ಈ ರೀತಿ ದೀಪವನ್ನ ಬೆಳಗಿಸೋದ್ರಿಂದ ಮನೆಯಲ್ಲಿ ಇದು ಬೇವಿನ ಎಲೆ ಮತ್ತೆ ಕರ್ಪೂರದ ಸ್ಮೆಲ್ ಕೂಡ ಒಂದು ರೀತಿ ಚೆನ್ನಾಗಿರುತ್ತೆ ನೋಡಿ. ಈ ಒಂದು ಸ್ಮೆಲ್ಲಿಗೆ ಸೊಳ್ಳೆಗಳು ಮನೆಯನ್ನ ಬಿಟ್ಟು ಓಡೋದು ಸಹಜವಾಗಿರುತ್ತೆ. ಸೊ ಹಾಗಾಗಿ ಮನೆಯ ಕಾರ್ನರ್ ಎಲ್ಲೆಲ್ಲಿ ಸೊಳ್ಳೆಗಳು ಜಾಸ್ತಿ ಇರುತ್ತೆ, ಸೊ ಒಂದ್ ಕಡೆ ಯಾವ್ದಾದ್ರು ಒಂದು ಮೂಲೆಯಲ್ಲಿ ನೀವು ನೈಟ್ ಈ ಒಂದು ದೀಪವನ್ನ ಹಚ್ಚಿಸಿ ಬಿಟ್ಬಿಡಿ. ಸೊ ಇದರಿಂದ ಮನೆಯಲ್ಲಿ ಇರುವಂತಹ ಸೊಳ್ಳೆಗಳ ಕಾಟವನ್ನ ನೀವು ಆರಾಮಾಗಿ ತಪ್ಪಿಸ್ಕೊಳ್ಬಹುದು. ಒಣಗಿದ ಹೂಗಳನ್ನ ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಅಂತ ಹೇಳಿದೆ. ಏನಂತ ಹೇಳಿದ್ರೆ, ಪೂಜೆ ಮಾಡಿರ್ಬಹುದು ಅಥವಾ ಮನೆಯಲ್ಲಿ ಫಂಕ್ಷನ್ ಎಲ್ಲ ಮಾಡಿದಾಗ ತುಂಬಾ ಹೂಗಳಿರುತ್ತೆ ನೋಡಿ, ಆ ಹೂಗಳನ್ನ ಬಿಸಾಕಕ್ಕೆ ಹೋಗ್ಬೇಡಿ. ಒಣಗಿಸ್ಬಿಟ್ಟು ನೀವು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ನಾನಿಲ್ಲಿ ಫಸ್ಟ್ ಚೆಂಡು ಮತ್ತೆ ಗುಲಾಬಿ ಹೂವನ್ನ ತೆಗೆದುಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ತೆಂಗಿನ ನಾರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ನಾರನ್ನ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅಂತ ಹೇಳಿದ್ರೆ ಒಂದು 20-30 ಲವಂಗ, ಒಂದು 20-30 ಕರ್ಪೂರ, ಜೊತೆಗೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಪಲಾವ್ ಎಲೆ, ಇಷ್ಟನ್ನು ಸೇರಿಸಿ ನಾನಿಲ್ಲಿ ಪೌಡರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನೀವು ಮನೆಯಲ್ಲಿ ಧೂಪವನ್ನ ಹಾಕ್ತೀರಲ್ವಾ, ಆ ಒಂದು ಧೂಪವನ್ನ ನಾವು ಮನೆಯಲ್ಲೇನೆ ರೆಡಿ ಮಾಡ್ಕೊಳ್ಬಹುದು. ಬತ್ತಿ, ಸಾಂಬ್ರಾಣಿ ಬತ್ತಿ ಬರುತ್ತೆ ನೋಡಿ, ಆ ಒಂದು ಬತ್ತಿಯನ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ಸೊ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೋಬೇಕು, ಯಾವುದೇ ರೀತಿಯ ಕೆಮಿಕಲ್ ಅನ್ನ ಬಳಸಿಲ್ಲ. ಸೊ ಇದು ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ. ಸೊ ನೋಡಿ, ಇಲ್ಲಿ ನಾನು ಸ್ಟ್ರೈನರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೀಟಾಗಿ ಜರಡಿಯನ್ನ ಮಾಡ್ಕೊಂಡ್ಮೇಲೆ ಫೈನ್ ಪೌಡರ್ ಸಿಕ್ಕಿರುತ್ತೆ ಅಲ್ವಾ, ಈ ಒಂದು ಪೌಡರ್ಗೆ ನಾನು ಗಂಧದ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ. ಈ ಒಂದು ಪೌಡರ್ ನಿಮ್ಗೆ ಕುಂಕುಮದ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೊಂದು 2-3 ಟೇಬಲ್ ಸ್ಪೂನ್ ತುಪ್ಪವನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಅನ್ನ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ನೀವು ಸ್ವಲ್ಪ ಸ್ವಲ್ಪನೇ ರೋಸ್ ವಾಟರ್ ಅನ್ನ ಸೇರಿಸ್ಕೊಳ್ತಾ ಹೋಗಿ. ರೋಸ್ ವಾಟರ್ ಅನ್ನ ಸೇರಿಸಿ ನೀವು ಹಿಟ್ಟು ರೀತಿ ನೀವು ಕಲ್ಸ್ಕೋಬೇಕು. ನಿಮಗೆ ನೋಡಿ ತೋರಿಸ್ತೀನಿ ಯಾವ ರೀತಿ ರೆಡಿ ಆಗುತ್ತೆ ಅಂತ ಹೇಳಿ. ಹಿಟ್ ರೀತಿ ನೀವು ಮಾಡ್ಕೊಂಡ್ಮೇಲೆ ನಿಮ್ಗೆ ಇದು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಇದನ್ನ ತಯಾರು ಮಾಡ್ಕೋಬೇಕು. ನಾನಿಲ್ಲಿ ಕೋನ್ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ದಪ್ಪ ಬೇಕು, ಯಾವ ಒಂದು ಸೈಜಲ್ಲಿ ಬೇಕು, ಎಷ್ಟು ಉದ್ದಕ್ಕೆ ಬೇಕು ನೋಡ್ಕೊಂಡು ನೀವು ಮಾಡ್ಕೊಂಡು ಆದ್ಮೇಲೆ ಇದನ್ನ ಡ್ರೈ ಮಾಡ್ಕೋಬೇಕು. ಅಂತ ಹೇಳಿದ್ರೆ ಬಿಸಿಲಲ್ಲಾದ್ರೂ ಇಡಿ ಅಥವಾ ನೆರಳಲ್ಲಾದ್ರೂ ಒಂದು 2-3 ದಿನ ನೀವು ಈ ರೀತಿ ಒಣಗಿಸ್ಕೋಬೇಕು. ನೋಡಿ, ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಬಿಸಿಲಲ್ಲಿ ಇಟ್ಟು ನಾನು ಒಣಗಿಸ್ಕೊಳ್ತಾ ಇದ್ದೀನಿ. ಸೊ ಒಣಗಿಸಿ ಡ್ರೈ ಆದ್ಮೇಲೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ನಮಗೆ ಹಣದ ಉಳಿತಾಯನೂ ಆಗುತ್ತೆ, ಜೊತೆಗೆ ವೇಸ್ಟ್ ಅಂತೇಳಿ ಬಿಸಾಕುವಂತಹ ವಸ್ತುಗಳನ್ನು ಸಹ ನಾವು ಬಳಸ್ಕೊಂಡಂಗಾಗುತ್ತೆ. ನೋಡಿ, ಈ ರೀತಿ ನಾವು ದೀಪವನ್ನ ಅಥವಾ ಧೂಪವನ್ನ ಕಸೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ಬೇಕಿದ್ರೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.